ಮಮ್ಮಿ, ಅಣ್ಣ, ಅದ್ಗೆ ಎಲ್ಲ ಹೇಗಿದ್ದೀರಾ? ಅಯ್ಯೋ ನನ್ ಕಂದ, ಅಂತ ಇಂತೂ ಬಂದಿಲ್ಲ ಮಗ್ನೆ. ನೀನ್ ನೋಡಿ ಎಷ್ಟು ವರ್ಷ ಆಯ್ತು ಕಂದ. ಹೇಗಿದ್ಯೋ, ತಿಂದಿದ್ಯೋ ಇಲ್ವೋ ಒಂದು ಗೊತ್ತಿಲ್ಲ. ಅಲ್ಲ ಕಣ, ನಿಂಗೆ ಸರಿ ಹೇಳಿದ್ವಿ ವಾರಕ್ಕೊಂದ್ಸರಿ ಫೋನ್ ಮಾಡು ಅಂತ. ಕತ್ತೆ ನನಗೆ ಮಾಡ್ದ ನೀನು. ಹೋಗು, ನಿಂಗೆ ಅಮ್ಮ ನೆನಪೇ ಇಲ್ಲ. ನಿಂಗೆ ಅಮ್ಮ ಎಲ್ಲ ಬೇಡ ತಾನೇ? ಓ ಮಮ್ಮಿ, ಎಲ್ಲ ನೀನೇ ಮಾತಾಡ್ತೀವೋ? ನಂಗೂ ಟೈಮ್ ಕೊಡ್ತೀವಿ ಮಾತಾಡೋಕ್ಕೆ. ಅಮ್ಮ ಹಂಗಲ್ಲಮ್ಮ, ನೀನನ್ನು ಬೆಂಗಳೂರಿಗೆ ಏನಕ್ಕೆ ಕಳ್ಸಿದ್ದು ಹೇಳು? ಓದೋಕ್ಕಿಂತ ತಾನೇ. ಅದನ್ನು ಬಿಟ್ಬಿಟ್ಟು ನಾನು ಬೇರೆ ಏನಾದರೂ ಮಾಡ್ತಿದ್ದೀನಾ? ಇಲ್ಲ ತಾನೇ. ನಿನ್ನ ಆಸೆ ಹೇಗಿತ್ತೋ ಹಾಗೆ ಓದಿ ಪೂರ್ತಿ ಮಾಡಿ ಬಂದಿದ್ದೀನಿ, ಗೊತ್ತಾ ಅಮ್ಮ? ಇವಾಗ ನಿನ್ನ ಮಗ ರೈತ ಅಮ್ಮ, ರೈತ. ಆಗ್ಲಿ ಕಂದ, ಆ ದೇವ್ರು ನಿಂಗೆ ಒಳ್ಳೇದು ಮಾಡ್ಲಿ ಮಗ್ನೆ. ಹೇಗಿದ್ಯಮ್ಮ, ಚೆನ್ನಾಗಿದ್ಯಾ? ಹ್ಞೂ, ನೋಡಿದ್ರೆ ಗೊತ್ತಾಗ್ತಾ ಇಲ್ವಮ್ಮ ನಿನಗೆ? ನೋಡು ಎಷ್ಟು ಗುಂಡ್ಗುಂಡಿಗೆ ದಪ್ಪಕ್ಕಾಗಿ ಬಂದಿದ್ದಾನೆ. ಇದನ್ನ ನೋಡಿ ನೀನು ಚೆನ್ನಾಗಿದೆ ಅಂತ ಕೇಳ್ತೀಯಲ್ಲ. ಸುಮ್ಮಿರ, ಇವನೊಬ್ಬ ನನ್ನ ಮಗನ ಕಣ್ಣಾಗ್ತಾನೆ. ಮಾ ಸೊಸೆ ಸಿರಿ, ನೀನು ಬಂದ ಇನ್ನು ಬೈದಂಗೆ ಆರತಿ ಮಾಡ್ಬಮ್ಮ. ಮರ್ದಿಗಾರಂಡಿ ಎಲ್ಲ ಅವನ ರೆಡ್ಡಿ, ಚೆನ್ನಾಗಿದ್ದೀರಾ? ಓ ವದಿನಾ, ನೀವಿನ್ನೂ ಬದಲಾಗಿಲ್ವಾ? ನಿಮ್ಮ ಬಂಡಿ ಇನ್ನೂ ಹಾಗೆ ಇದೆಯಾ? ಮರ್ದಿಗಾರಂಡಿ, ನೀವು అలాగే ಹೇಳ್ತೀರಾ ನನಗೆ? ಉಂಡಿ ಉಂಡಿ ಅಲ್ಲ ಇರಿ, ನಾನು ನಿಮಗೆ ಆರತಿ ಮಾಡ್ತೀನಿ. ಹಿರಿಗೆ ದೃಷ್ಟಿ ಪಿರಿಗೆ ದೃಷ್ಟಿ ನನ್ನ ಮೈದ್ನಿಗೆ ಯಾವ ದೃಷ್ಟಿನೂ ಪಡ್ಕೊಂಡೆ ಉಂಡ್ಲಿ. ತೂ 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 ತೂ. ಮರ್ದಿಗಾರಂಡಿ ಇಬ್ರು ನೀವು ಒಳಗಡೆ ಬನ್ನಿ. ಅತ್ತಗಾರಂಡಿ ನಾ ಇದನ್ನ ಒಳಗಿರ್ತೀನಿ. ಹಾ ಸರಿಮ್ಮ. ಮನು, ನಿಮ್ಮ ಅಪ್ಪ ಇಲ್ಲಪ್ಪ, ಬಂದೇ ಇಲ್ಲ. ನೀನು ಒಬ್ಬನೇ ಬಂದ್ಯಾ? ಇಲ್ಲಮ್ಮ, ನನ್ನ ಜೊತೆ ಅಪ್ಪನೂ ಬಂದರು. ಆದರೆ ಎಲ್ಲೋದ್ರು? ಸದ್ಯ ಇವಾಗಾದ್ರೂ ನೆನಪಾದ ನಿಮ್ಮೆಲ್ಲರಿಗೂ. ಅಲ್ಲ, ಮಗನ ನೋಡ್ಬಿಟ್ಟೆಲ್ಲ ನನ್ನ ಮರ್ತ್ಬಿಟ್ರೆ ಅಂತ ಅಂದ್ಕೊಂಡಿದ್ದೆ. ಅರೆ ಅಪ್ಪ, ನೀವೆಲ್ಲೋಗಿದ್ರಿ? ಅಯ್ಯೋ ಹಿಂಗೆ ಯಾವ ಸಿಕ್ಕಿದ್ರು ಮಗನೇ ಮಾತಾಡ್ಕೊಂಡಿದ್ದೆ ಅಷ್ಟೇ. ಏನಮ್ಮ, ನಿನ್ನ ಮಗನ ನಿಂಗೆ ಇವಾಗ ನೆಮ್ಮದಿ ಆಯಿತಾ? ಖುಷಿ ಆಯಿತಾ? ಹೌದಾ ಅಮ್ಮ? ಅಪ್ಪ ಹೇಳ್ತಾ ಇದ್ರು ನಾನು ನೋಡಬೇಕು ಅಂತ ತುಂಬ ಅಳ್ತಾ ಇದೆಯಂತೆ. ಯಾಕಮ್ಮ? ಮತ್ತೆ ಇನ್ನೇನು ಮಗನೇ, ವರ್ಷಾಂಗಟ್ಲೆ ಹೊತ್ತೋಟಿದ ಮಗನ್ನ ದೂರ ಮಾಡಿ ಈ ಎತ್ತುಕರಳು ಹೆಂಗೆ ಸಮಾಧಾನವಾಗಿರುತ್ತೆ ಹೇಳು? ನೀನು ಯಾವಾಗ ಇಲ್ಲಿಗೆ ಬರ್ತೀವೋ, ನಾನು ಯಾವಾಗ ನೋಡ್ತೀನೋ ಅಂತ ಎಷ್ಟು ಕಾಯ್ತಾ ಇತ್ತು ಗೊತ್ತೇ ತಾಯಿ ಕರಡು. ಅಪ್ಪ ನೋಡಿದ್ಯಾ ಅಮ್ಮನ್ನ ಹೆಂಗೆ ಮಾತಾಡ್ತಿದ್ದಾರೆ ಅಂತ? ಅಲ್ಲ, ಹುಡ್ದಾಗಿಂದ ಇಲ್ಲಿ ತನಕ ಜೊತೆಲೇ ಇರ್ತೀನಿ ನಾನು. ನನ್ನ ಒಂದಿನ ಕೂಡ ಹೆಂಗೆ ಮಾತಾಡ್ಸಿಲ್ವಲ್ಲಪ್ಪ ಅಮ್ಮ. ಹಾಂ ಅಪ್ಪ, ನೀನು ನನ್ನನ್ನು ಕೂಡ ತಮ್ಮನ ಥರನೇ ಬೇರೆಯವ್ರಿಗೆ ಓದಕ್ಕೆ ಹಾಕ್ಬೇಕಾಗಿತ್ತು. ಆವಾಗ ನಾನು ಓದ್ತಾ ಇದ್ನಾ ನೋಡು, ಆವಾಗಲೂ ನನ್ನ ಅಮ್ಮ ಮುದ್ದು ಮಾಡ್ತಾ ಇದ್ರು ಏನೋ. ಅಯ್ಯೋ ಮಗನೇ, ನನಗೆ ನೀನು ಬೇರೆ ಇಲ್ಲ, ಅವ್ನು ಬೇರೆ ಇಲ್ಲಪ್ಪ. ನೀನು ಯಾಕೆ ಹಂಗೆ ಅನ್ಕೊಂತೀಯ? ನನಗಿಬ್ರು ನನ್ನ ಮಕ್ಳೇ ನೋಡು ನೀವು. ಹಾಂ, ಅವನ ಮಾತಾಡ್ಬಿಟ್ಟು ನಿನ್ನ ನೋಡು ತಗೊಬಂದೇನಾ? ಹಾಂ, ಹಾಕ್ತೀನಿ ನೋಡು. ಅಯ್ಯೋ ಅಮ್ಮ, ನಾನು ತಮಾಷೆ ಮಾಡಿದೆ. ಆದ್ರೂ ನೀನು ನನ್ನ ಮುಂದೆ ಅವನ್ನ ಮುದ್ದು ಮಾಡ್ತಿದ್ರೆ ನಂಗೆ ಹೊಟ್ಟೆ ಉರಿಯಲ್ವಾ? ಅಲ್ಲ ಕಣ, ಮದುವೆ ಆಗಿ ಹೆಂಡತಿ ಬಂದವಳೆ, ಈಗಲೂ ನಾನು ಮುದ್ದು ಮಾಡಬೇಕಾ? ಹಾಂ ಅಮ್ಮ, ಮಕ್ಕಳು ಎಷ್ಟು ದೊಡ್ಡವರಾದ್ರೂ ತಾಯಿಗೆ ಹೇಗೆ ಮಕ್ಕಳು, ತಾಯಿನೂ ಅಷ್ಟೇ ಮಕ್ಕಳಿಗೆ ಯಾವಾಗಿದ್ರೂ ಅಮ್ಮನೇ ತಾನೇ. ಹಾಂ, ನೀವು ನಾನು ಯಾವಾಗಲೂ ಮುದ್ದು ಮಾಡ್ತಾ ಇರಬೇಕು ಅಂತ ನನಗೂ ಅನಿಸುತ್ತೆ ಅಮ್ಮ, ನಿಮಗೆ ಅಲ್ಲ. ನಾವು ಹೇಳ್ಕೊಳಲ್ಲ ಅಷ್ಟೇ, ನೀವು ಹೇಳ್ಕೊತೀರಾ. ಅಪ್ಪ ದೇವ ನಾರಾಯಣ, ನನ್ನ ಇಬ್ಬರು ಮಕ್ಕಳು ಯಾವಾಗಲೂ ಹೀಗೆ ಇರ್ಲಪ್ಪ. ಅಮ್ಮ, ನೀನೇನು ಯೋಚನೆ ಮಾಡಬೇಡಮ್ಮ, ನಾನು ಅಣ್ಣ ಯಾವಾಗಿದ್ರೂ ಜೊತೆಯಲ್ಲೇ ಇರ್ತೀವಿ, ಆಯಿತಾ? ಇರಲಿ ಇರಲಿ, ಎಲ್ಲ ಇವಾಗಲೇ ಮುಗಿಸ್ಬೇಡ್ರಿ. ನೀವು 3 ಜನ ಯಾರು ಒಂದಾಗಿ ಇರೋರಂತೆ, ನನ್ನ ಮರಿಬೇಡ್ರಪ್ಪ ಮತ್ತೆ. ಬನ್ನಿ. ಸರಿ ಸರಿ, ಸಾಕು ಹಚ್ಚಿ ಇದ್ದಿದ್ದು, ನಡೀರಿ ಒಳಗೆ ಹೋಗೋಣ. ಗೀತಕ್ಕ, ಗೀತಕ್ಕ, ಯಾರಿದು? ಒಳಗಡೆ ಬನ್ರಿ. ಯಾರು? ನಾನು ಗೀತಕ್ಕು. ಯಾರು ಅನ್ಕೋಬಿಟ್ಯಾ? ಓ ಪಿಲ್ಲಮ್ಮ, ನೀನಾ? ಏನೇ ಇತ್ತೀಚೆಗೆ ಮನೆ ಕಡೆ ಬಂದೇ ಇಲ್ಲ, ಏನ್ ಸಮಾಚಾರ? ನೀನ್ ಬಿಡಮ್ಮ, ನಿಂಗೇನು ಒಂದ ಎಡ ಮನೆ, ಊರಲ್ಲೆಲ್ಲ ನಿಂದೆ ಮನೆ, ಹಾಗಾಗಿ ನಾನು ನೆನಪಾಗಿರಲ್ಲ. ಇಷ್ಟಕ್ಕೂ ಶ್ರೀಮಂತರ ಮನೆಗೆಲ್ಲ ಹೋಗ್ತಿಯಲ್ಲ, ನಮ್ಮಂತ ಬಡವ್ರ ಮನೆಗೆಲ್ಲ ಕಾಣಿಸುತ್ತೆ ನಿನಗೆ ಅಲ್ವಾ? ಅಯ್ಯೋ ಅದಕ್ಕೂ ಹಂಗಂತ್ಯಾ? ನನಗೆ ಮನೆ ಕೆಲಸ ಮಾಡೋದು ನಾನು. ನನಗೆ ಬಡವ್ರ ಮನೆ ಶ್ರೀಮಂತರ ಮನೆ ಏನಕ್ಕ, ಎಲ್ಲರೂ ಕೂಡ ಒಂದೇ ಸಂಬಳ ಅಲ್ವಾ? ನಾನು ಪಾರ್ವೆಂಟ್ ಕೆಲಸ ಮಾಡ್ತೀನಿ, ಬರ್ತೀನಿ ಅಷ್ಟೇ. ಅದನ್ನ ಬಿಟ್ಬಿಟ್ಟು ನಾನು ಬೇರೆ ವಿಚಾರ ಏನಕ್ಕೂ ತಲೆ ಹಾಕೊಳ್ಳಲ್ಲಪ್ಪ. ಹೌದೌದು ಬಿಡು, ನೀನು ಸುಮ್ಮನೆ ಮನೆ ಕೆಲಸ ಮಾಡ್ಕೊ ಸೈಲೆಂಟಾಗಿ ಬರ್ತೀಯ. ಅದನ್ನ ಬಿಟ್ಬಿಟ್ಟು ಆ ಮನೆಯಲ್ಲಿ ಯಾರು ಮಾತಾಡ್ತಾರೆ, ಯಾರು ಬಿಡ್ತಾರೆ, ಎಲ್ಲಿ ಏನಾಗುತ್ತೆ ಅಂತ ನಿಂಗೆ ಎಂದು ಗೊತ್ತಾಗುತ್ತಾ? ಇಲ್ಲ ತಾನೇ? ಇಷ್ಟಕ್ಕೂ ನಮ್ಮ ಊರಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆ ವಿಚಾರ ಹೋಗುತ್ತೆ ಅಂದರೆ ಅದಕ್ಕೆ ಕಾರಣನೇ ನೀನು. ನನ್ನದ ನಾಟಕ ಆಡಕ್ಕೆ ಬರ್ತಾಳೆ. ಅಯ್ಯೋ ಹೋಗ್ಲಿ ಬಿಡಕ್ಕೋ, ಅದಕ್ಕೆ ಯಾಕಂಗೆ ಬೈತೀಯಾ? ಇವಾಗ ಏನು ಕೆಲಸ ಇದ್ರೆ ಕೊಡ್ತೀಯಲ್ಲ, ಹೋಗ್ಲು. ಅಯ್ಯೋ ಮಾತಾಡಿ ಬಾ, ಕೆಲಸ ಬೇಜಾರಿದೆ. ನಮ್ಮ ಕೈಯಂತೂ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ ಕಡೆ. ಅಲ್ವೇ, ಒಂದು ವಾರದ ಎಲ್ಲೋಗಿದೆ ನೀನು? ನಮ್ಮ ಮನೆ ಕಡೆ ಬಂದೇ ಇಲ್ವಲ್ಲ?
ಅಯ್ಯೋ ಅದನ್ನ ಯಾಕೆ ಕೇಳ್ತೀಯ ಅಕ್ಕ? ನಿನ್ ವಿಷಯ ಗೊತ್ತಿಲ್ವಾ? ನಿಮ್ಮ ಊರಿಂದ ಅದು ನಿಮ್ಗೆ ಏನ್ ಸಂಬಂಧ ಆಗಬೇಕು? ಅದೇನಮ್ಮ, ನನಗದು ನಿಮ್ ಸಂಬಂಧ ಏನಂತ ಅರ್ಥನೇ ಆಗಿಲ್ಲ. ನೀನು ನಮ್ಮ ಅಣ್ಣ ಅಂತ ಹೇಳ್ತೀಯಾ? ಏನೋ ಇದ್ದಿರ್ಬೋದೇನೋ. ನಿಮ್ಮ ಅಣ್ಣ ಇದಾರಲ್ಲ ರಾಮೇಗೌಡ್ರು, ಅವ್ರ ತಂಗಿ ಮನೆಗೆ ಅವ್ರ ಮಗ ಊರಿಂದ ಬಂದವನಂತೆ. ಅದಕ್ಕೆ ಅಮ್ಮನವ್ರು ಇಟ್ಕೊಂಡು ನನ್ನ ಮಗ ಬರ್ತಾನೆ ಅಂತ ರೂಮ್ ಎಲ್ಲ ಕ್ಲೀನ್ ಮಾಡಿಸಿದ್ರು, ಮನೆ ಎಲ್ಲ ಕ್ಲೀನ್ ಮಾಡಿಸಿದ್ರು. ಅದಕ್ಕೆ ಕೆಲಸ ತುಂಬಾ ಆಗಿತ್ತು, ಅಲ್ಲೇ 1 ವಾರ ಗಂಟೆ ಇದ್ಬಿಟ್ಟೆ. ಅದಕ್ಕೆ ಈ ಕಡೆ ಬರೋಕ್ಕಾಗಿಲ್ಲ. ಅಯ್ಯೋ ಅಷ್ಟೇ ಅಲ್ಲ, ರಾಮೇಗೌಡ್ರ ಮನೆಗೆ ರಾಮೇಗೌಡ್ರ ಅತ್ತೆ ಬರ್ತಾವ್ರಂತೆ. ನಿನ್ಗೆ ವಿಷಯ ಇನ್ನೂ ಗೊತ್ತಾಗಿಲ್ವಾ? ಏನು, ಅವ್ರ ಅತ್ತೆ ಬರ್ತಾ ಇದಾರಂತ? ಹಾ, ಓ ತೀರ್ಥಯಾತ್ರೆಗೆ ಅಂತ ಹೋಗಿದ್ರಲ್ಲ ಅವರ ರಂಗಮ್ಮಜ್ಜಿ? ಹ್ಞೂ ಅವರೇ ರಂಗಮ್ಮಜ್ಜಿ ಅಂತ ಅವ್ರ ಹೆಸರು. ಅದೇ ಮಾತಾಡ್ತಾ ಇದ್ರು. ನಾನು ಬೇಕಂತ ಕಸು ಇಲ್ಲಪ್ಪ, ಕಸ ಗುಡಿಸ್ತಾ ಇದ್ನಲ್ಲ ಹಂಗೆ ಕಿವಿಗೆ ಬಂದು ಬಿತ್ತು ಅಷ್ಟೇ. ಹೌದಾ, ಬರ್ಲಿ. ಸರಿ, ಮತ್ತೆ ಏನಕ್ಕ ಸಮಾಚಾರ? ಏ ಪಿಲ್ಲಮ್ಮ, ನಾನಿನ್ನ ಕಸಿರೋದು ಸಮಾಚಾರ ಮಾತಾಡಕ್ಕಲ್ಲ, ಮನೆ ಕೆಲಸ ಮಾಡಕ್ಕೆ. ಅಲ್ಲೋಗು, ಅಡುಗೆ ಮನೆಯಲ್ಲಿ ಒಂದು ಬಂಡೆ ಬಿದ್ದಿದ್ದಾವೆ, ಒಂದು ಮುಸ್ರೆಗಳು ತುಂಬಿಸಿಕ್ಕಿದ್ದೀನಿ. ಅದು ತೊಳೆದ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಒರೆಸಿ ಗುಡಿಸ್ಬಿಟ್ಟು ಹೋಗಿ. ನಂಗೆ ಸಾಕಾಗಿದೆ, ನಾನು ಸ್ವಲ್ಪ ಕುತ್ಕೋತೀನಿ. ಆಯ್ತಕ್ಕ, ನೀವು ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ. ನಾನು ಚಕ ಅಂತ ಮನೆ ಎಲ್ಲ ಕೆಲಸ ಮಾಡಿ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಹೋಗ್ತೀನಿ, ಸರಿನಾ? ನೀನು ಚಕ ಅಂತ ಮಾಡೋದಿರ್ಲಿ, ಕ್ಲೀನಾಗಿ ಮಾಡು ಆಯ್ತಾ? ನೀನು ಎಲ್ಲ ಕೆಲಸ ಮಾಡೋದ್ಮೇಲೆ ಮತ್ತೆ ನಾನು ಕ್ಲೀನ್ ಮಾಡ್ಕೋಬೇಕು, ಅದೊಂದು ಕೆಲಸವೇ ನನಗೆ. ಅದಕ್ಕೆ ನಿಧಾನ ಆದ್ರೂ ಪರವಾಗಿಲ್ಲ, ನೀಟಾಗಿ ಮಾಡ್ಬಿಟ್ಟು ಹೋಗು. ನಿಧಾನಕ್ಕೆ ಮಾಡ್ಬೇಕಂತೆ. ನನಗೆ ಅಮ್ಮನ ಒಂದೇ ಮಯನ ನಿಧಾನಕ್ಕೆ ಮಾಡಿ ಕೂತ್ಕೊಳ್ಳೋಕೆ ನೀನು ಚೆನ್ನಾಗಿ ಹೇಳ್ತಾಳು. ಏನೇ ಅದು? ಏನೂ ಇಲ್ಲಕ್ಕ, ನಾನು ಹಂಗೆ ಹಾಡು ಹೇಳ್ತಾ ಇದ್ದೆ. ಇವಳ್ದೆ ಒಂಥರ ಆರಾಮ್ ಕೆಲಸ, ಮನೆ ಕೆಲಸ ಆದಂಗೂ ಆಗುತ್ತೆ, ಸಂಪಾದನೆನೂ ಆಗುತ್ತೆ, ಊರ್ ಸಮಾಚಾರ ಮಾತಾಡ್ದಂಗೂ ಆಗುತ್ತೆ. ಗೀತಾ, ಏನ್ರಿ? ಶರತ್ ಎಲ್ಲಿ ಬಂದ್ನಾ? ಇಲ್ಲ, ಎಲ್ಲೋಗಿದ್ದಾನೆ ಬರಕವನು? ನಾನು ನೋಡಿಲ್ಲ, ಎಲ್ಲೋಗಿದ್ದಾನೆ? ಅಯ್ಯೋ, ಸಿಟಿಗೆ ಹೋಗಿ ಬರ್ಬೇಕಂತ ಹೋಗಿದ್ದಾನೆ ಕಣೆ, ಬೆಳಗ್ಗೆನೆ ಹೋದ, ಇನ್ನೂ ಬಂದಿಲ್ವಾ? ಹೌದಾ, ನನಗೆ ಹೇಳಿಲ್ವಲ್ಲ. ಏನಡಿ, ನನಗೆ ಗೊತ್ತಿಲ್ಲ. ಸರಿ, ಹೋಗ್ಲಿ ಬಿಡು. ಬಂದಮೇಲೆ ಬಿಡು, ನಾನು ಏನೋ ಮಾತಾಡಬೇಕಾಗಿತ್ತು, ಮಾತಾಡ್ಕೋತ ಮಾತ್ರನೇ. ಅಯ್ಯೋ, ಅದೇನು ನನಗೆ ಹೇಳ್ಬಾರ್ದೇನೋ, ನಿಮ್ಮಿಬ್ಬರ ಸೀಕ್ರೆಟ್ ಏನೋ? ಅಯ್ಯೋ, ಸೀಕ್ರೆಟ್ ಎಲ್ಲ ಏನೂ ಇಲ್ಲ ಕಣೆ. ಸ್ವಲ್ಪ ಕೆಲಸದ ಬಗ್ಗೆ ಮಾತಾಡಬೇಕಾಗಿತ್ತು. ಬೆಂಗಳೂರಲ್ಲಿ ಒಬ್ರು ನನ್ನ ಪರಿಚಯದವ್ರು ಒಬ್ರು ಇದ್ದಾರೆ, ಅವ್ರು ಹೇಳಿದರು ನಿಮ್ಮ ತಮ್ಮಂಗೊಂದು ಕೆಲಸ ಖಾಲಿ ಇದೆ ಅಂತ. ಅದನ್ನೇ ಹೇಳೋಣ ಅಂತ ಅಂದ್ಕೊಂಡು ಅವ್ನು ಬಂದಿಲ್ಲ. ಫೋನ್ ಯಾಕೋ ಹೋಗ್ತಾ ಇಲ್ಲಪ್ಪ. ಸರಿ, ಮತ್ತೊಂದ್ಸಲ ಟ್ರೈ ಮಾಡ್ತೀನಿ ಬಿಡು ನಾನು. ಅದು ಸರಿ, ನೀನು ಯಾರ ಜೊತೆಗೆ ಮಾತಾಡ್ತಂಗಿತ್ತಲ್ಲ, ಯಾರು? ಅದೇ ರೀ, ಪಿನ್ನಮ್ಮ ಇವಾಗ ಬಂದ್ಲು, ಅದೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಇವಾಗ ಅಡುಗೆ ಮನೆ ಕೆಲಸ ಮಾಡಕ್ಕೆ ಹೋಗಿದ್ದಾಳೆ. ಓ, ಇವಾಗ ಬದಲಂತ? ಹೋಗ್ಲಿ ಬಿಡು, ನಿಂಗೆ ಸ್ವಲ್ಪ ಆರಾಮಾಗುತ್ತೆ ಇವಾಗ. ಇಲ್ಲ ಅಂದರೆ ಕೆಲಸ ಮಾಡೋ ಟೆನ್ಷನ್ಗೆ ನನ್ನ ತಲೆ ಮೇಲೆ ತಂದು ಆಗ್ತಿದ್ದೆ ಕೂಗ ಆಡ್ಕೊಂಡು. ಏನು ಮಾಡೋದು, ನಿಮ್ಮ ತಮ್ಮಂಗೆ ನನ್ನ ತಂಗಿನ ಮದುವೆ ಮಾಡ್ಕೊಂಡ್ರೆ ಅಕ್ಕ ತಂಗಿರಿ ಇಬ್ಬರು ಅಯಸ್ಬೇಕು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ನಿಮ್ಮ ತಮ್ಮಂಗೆ ಆ ಯೋಗ್ಯತೆ ಎಲ್ಲಿರ್ಬೇಕು? ಗೀತಾ, ಅಯ್ಯೋ ಯೋಗ್ಯತೆ ಎಲ್ಲ ರೀ, ಅದೃಷ್ಟ ಇಲ್ಲ, ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ? ಮಾತು ಮರ್ಯಾದೆ ಇರಲಿ, ಆಯ್ತಾ? ಅಯ್ಯೋ ದೇವ್ರೆ, ಆಯ್ತು ಬಿಡಿ, ಮರ್ಯಾದೆ ನಿಮ್ಮಿಬ್ಬರಿಗೆ. ನನಗೆ ಮರ್ಯಾದೆ ಬಿಟ್ಟಿದ್ದೀನಿ ನೋಡಿ ನಾನು, ಅದಕ್ಕೆ ಇಲ್ಲ ನನ್ನ ಹಣೆ ಬರಹ. ಅಯ್ಯೋ ಕಾಣೆ ಬರಹವೇ, ಇವಳೆಲ್ಲ ಯಾಕೆ ಹಿಂಗೆ ಅಂತ? ನಾವೇನೋ ಮಾತಾಡ್ತೀವಿ, ಇವರು ಇನ್ನೊಂದು ಅರ್ಥ ಮಾಡ್ಕೊತಾರೆ, ಕೊನೆಗೆ ನಮ್ಮನ್ನ ಬೈದು ಹಿಂಗೋರೋ ಅಂತ ಹೋಯ್ತಾರೆ. ಜಮೀನು ಕಡೆ ಹೋಗಿ ಬರಬೇಕಾಗಿತ್ತು. ಈ ಬಿಸಿಲು ಬೇರೆ ಹೆಂಗೈತೆ, ಏನು ಮಾಡಲಿ? ಅಯ್ಯೋ, ಬಿಸಿಲು ಮಳೆ ಅಂತ ಕುತ್ಕೊಂಡ್ರೆ ಆಗುತ್ತಾ? ನಾವು ಹೋಗ್ತಾ ಇರಬೇಕು, ನಮ್ಮ ಕೆಲಸ ಮಾಡ್ತಾ ಇರಬೇಕಷ್ಟೇ. ನಾವೇನು ಸಿಟಿ ಜನನ ಬಿಸಿಲು ಒಂದು ದೇಶ ಹೋಗಿ ಕುತ್ಕೊಳ್ಳೋಕ್ಕೆ? ನಾವು ಜಮೀನು ಕಡೆ ಹೋದರೆ ಹೊಂಗೆ ಮನೆ ಕಡೆ ಕುತ್ಕೊಂಡ್ರೆ ನಮ್ಗೆ ಅದೇ AC. ಸರಿ ಗೀತಾ, ನಾನು ಸ್ವಲ್ಪ ಜಮೀನು ಕಡೆ ಹೋಗಿ ಬರ್ತೀನಿ. ಅವ್ನು ಬಂದರೆ ನಾ ಅಲ್ಲಿಗೆ ಕಳಿಸ್ಬಿಡು, ಸರಿನಾ? ಕೇಳಿಸ್ತೇನೆ. ಆಯ್ತು ಹೋಗ್ರಿ. ಜಾಂಕಿ, ನನ್ನ ತಂಗಿ ಫೋನ್ ಮಾಡಿದ್ಲು, ಮನೋಜ ಬಂದಿದ್ದಾನಂತೆ. ಅಯ್ಯೋ ಹೌದಾ ರೀ, ಹೋಗ್ಲಿ ಬಿಡಿ, ಅಂತೂ ಇಂತೂ ಬಂದಲ್ಲ ರೀ. ನಾನು ಹೋಗೋ ಸೈ ನೋಡ್ಕೊಂಬರ್ಲಾ? ಹೋಗುವಂತ ಇರು, ನಾನು ಬರ್ತೀನಿ. ಹೌದಾ, ನಾವಿಬ್ಬರೇ ಏನೋಗೋದು? ಇರಿ, ತನುನ ಮತ್ತು ಮಾನಸನ ಇಬ್ಬರನ್ನು ಕರಿತೀನಿ, 4 ಜನ ಹೋಗಿ ಮಾಡಿಸ್ಕೊಂಡು ಬರೋಣ, ಏನಂತೀರಾ? ಹಾಗೆ ಮಾಡು, ಅವರಿಬ್ಬರು ಬರೋದಾದ್ರೆ 4 ಜನ ಒಟ್ಟಿಗೆ ಹೋಗೋಣ. ಬಂದ್ರಾ? ತನು ಮತ್ತು ಮಾನಸ ಇಬ್ಬರು ಬಂದರೆ ಹೋಗೋಣ ನಮ್ಮ ಅಣ್ಣ ಮನೆಗೆ. ಅಲ್ಲಿ ನಿಮ್ಮ ಮಾವ ಬಂದಂತೆ ಊರಿಂದ, ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ, ಬನ್ನಿರಿ. ಏನು, ಮಾವ ಬಂದವನ? ಅಲ್ಲ ಅಮ್ಮ, ಅವನು ಬಂದು ನಾವೆಲ್ಲ ಯಾಕೆ ನೋಡ್ಕೋಬೇಕು? ಅವನೇ ಬರ್ಬೇಕು ನೋಡೋಕ್ಕೆ, ಅದನ್ನ ಬಿಟ್ಬಿಟ್ಟು ನಾವೆಲ್ಲ ಹೋಗ್ಬೇಕಂತೆ. ಹೋಗಮ್ಮ, ಯಾರು ಬರ್ತಾರೆ? ತನು
ಮುಚ್ಚೆ ಬಾಯಿ. ಬರ್ತಾ ಬರ್ತಾ ಇವಳು ಬಾಯಿ ಜಾಸ್ತಿ ಆಗ್ತಾನೆ ಇದೆ. ತನು ಹಂಗೆಲ್ಲ ಮಾತಾಡ್ಬಾರ್ದಮ್ಮ. ಹಾಂ, ಅವ್ರು ದೊಡ್ಡೋರಲ್ಲ, ಅವನು ಊರಿಂದ ತುಂಬ ಅಪರೂಪಕ್ಕೆ ಬಂದವನೇ, ಹಾಗಾಗಿ ನಾವೇ ಹೋಗ್ಬಿಟ್ಟು ಮಾತಾಡಿಸ್ಬೇಕು, ಸರಿನಾ? ಅಲ್ಲ ಅಪ್ಪ, ಅವನು ತಾನೇ ಬಂದಾನೆ ಊರಿಂದ, ನಾವೇ ಹೋಗ್ಬೇಕಾ? ಸರಿ, ನೀನು ಬರ್ದಾದ್ರೆ ಹೋಗುತ್ತೆ. ಮಾನಸ ನಡಿಯಮ್ಮ, ನಾವು 3 ಜನ ಹೋಗ್ಬಿಟ್ಟು ನೋಡ್ಕೊಬರೋಣ. ಈ ಮಾತು ಕರೆಕ್ಟ್ ಆಗಿದೆ. ಇಷ್ಟಕ್ಕೂ ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ನಾನಾ? ಇವಳು ತಾನೇ, ಇವಳನ್ನ ಕರ್ಕೊಂಡು ಹೋಗ್ರಿ ಸಾಕು. ಅಮ್ಮ, ಅದು ಸ್ವಲ್ಪ ನಂಗೆ ಕೆಲಸ ಆಯ್ತು ಮೈನಲ್ಲಿ, ನೀವಿಬ್ಬರೇ ಹೋಗಿ ನೋಡ್ಕೊ ಬನ್ರಿ ಅಮ್ಮ. ಹೌದಮ್ಮ, ಸರಿ ಹಾಗಿದ್ರೆ. ಅಯ್ಯೋ ರೀ, ನಾವಿಬ್ಬರೇ ಹೋಗೋದಾ? ಅಲ್ಲ ರೀ, ಅಣ್ಣ ಅದಕ್ಕೆ ಏನಾದರೂ ಅನ್ಕೋತಾರೆ ಏನೋ. ಇವರಿಬ್ರು ಬಂದರೆ ಚೆನ್ನಾಗಿರ್ತಾ ಇತ್ತು. ಇವಳು ಬೇಡ ಬಿಡಿ, ಆದರೆ ಮಾನ್ಸಾದ್ರೂ ಬರಬೇಕಾಗಿತ್ತು ರೀ. ಜಾನಕಿ, ಪರವಾಗಿಲ್ಲ ಬಾ, ನಾವಿಬ್ರು ಹೋಗ್ಬಿಟ್ಟು ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ, ಸರಿನಾ? ಆಯ್ತು ರೀ. ತನು, ನಿನ್ಗೆ ಇವಾಗಲ್ಲ, ನಿನಗೊಂದಿನ ಮಾಡ್ತೀರಿ ಅಂದರೆ ಮಾತಾಡೋಕೆ ಹೆದರ್ಕೋಬೇಕು. ಹಂಗೆ ಮಾಡ್ತೀನಿ. ದೊಡ್ಡವರು ಚಿಕ್ಕವರು ಏನೂ ಇಲ್ಲ, ಹೆದ್ರ ಬಾಯಿ ಕೊಟ್ಟು ಮಾತಾಡ್ತಾಳೆ. ಏನಮ್ಮ ನೀನು? ಅಪ್ಪ ಆಚೆ ಹೋಗಿದ ತಕ್ಷಣ ನನಗೆ ಭಯಕ್ಕೆ ಬರ್ತೀಯಾ? ಅಪ್ಪ ತನು ಸುಮ್ಮನಿರೆ. ಅಮ್ಮ ಬೈತಾ ಸೈಲೆಂಟ್ ಆಗಿದೆ ಆಗಲ್ಲ ನಿನಗೆ? ಹಾಂ ಅಮ್ಮ, ನೀನು ಸುಮ್ಮನಿರಮ್ಮ. ದಿನ ಬೆಳಗಾಲ ನೀವಿಬ್ಬರು ಜಗಳ ಕೇಳೋಕ್ಕಾಗಲ್ಲ ನನ್ನ ಕೈನಲ್ಲಿ. ಛೇ, ಅಯ್ಯೋ ದೇವ್ರೆ, ಇವಳಿಗೇನಾಯ್ತು? ಹಾಂ, ಇವಳು ಯಾವತ್ತೂ ಸಿಟ್ ಮಾಡ್ಕೊಂಡು ಹೋಗೋಳಲ್ವಲ್ಲ, ಇವಾಗ ಹಿಂಗೋದ್ಲು? ಎಲ್ಲ ಇವಳಿಂದನೇ ಆಗೋದು. ಹೌದು ಬಿಡು, ನಿಂಗೆ ಮನೇಲಿ ಏನೋ ನಾನೇ ಕಾರಣ. ಒಂದು ಕೆಲಸ ಮಾಡು, ಅವಳಿಗೆ ಮದುವೆ ಮಾಡೋಕೆ ಮೊದಲು ನನಗೆ ಮೊದಲು ಮಾಡು. ಈ ಮನೆಯಿಂದ ಮದುವೆ ಮಾಡ್ಕೊಂಡು ತೊಲಗಿದ್ರೆ ಸಾಕು ನನಗೆ. ಹೌದು, ನನಗೆ ಯಾಕೆ ಅಜ್ಞೆ ಅನಿಸ್ತಿದೆ.